ನನ್ನ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಸ್ವಾಮಿ ವಿವೇಕಾನಂದರು ನಮ್ಮೆಲ್ಲರಿಗೂ ಸಹ ಒಂದು ಮಾತನ್ನ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಯಾವುದಾದ್ರೂ ಒಂದು ದೇಶ ಅಥವಾ ಯಾವುದಾದ್ರೂ ಒಂದು ಜನಾಂಗ ಯಾವಾಗ ನಮ್ಮ ಇತಿಹಾಸವನ್ನ ಮತ್ತು ಇತಿಹಾಸದಲ್ಲಿ ಬಂದಂತ ಮಹಾಪುರುಷರನ್ನ ಮರೆತು ಬಿಡುತ್ತದೆಯೋ ಆವತ್ತು ಆ ಒಂದು ದೇಶಕ್ಕೆ ಮತ್ತು ಆ ಒಂದು ಜನಾಂಗಕ್ಕೆ ಮುಂದೆ ಭವಿಷ್ಯ ಉತ್ತಮವಾಗಿರುವುದಿಲ್ಲ ಅಂತಕ್ಕಂಥ ಮಾತನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತು ನಾವು ಆ ಒಂದು ಇತಿಹಾಸವನ್ನ ನೆನ್ಪಿಟ್ಕೊಂಡಿದೀವ, ಮಹಾಪುರುಷರನ್ನ ಸ್ಮರಿಸ್ತಾ ಇದೀವ ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ಬೇಕಾಗ್ತದೆ. ಉದಾಹರಣೆ ಕೊಡೋದಾದ್ರೆ, ನಮ್ಮಲ್ಲಿ ಯಾವುದೇ ಮಕ್ಕಳ ಬಳಿ ಹೋಗ್ಬಿಟ್ಟು ನೀವು ಸ್ವಾತಂತ್ರ್ಯ ನಮ್ಗೆ ದೇಶಕ್ಕೆ ತಂದುಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ನೀವು ಹೇಳ್ತಕ್ಕಂಥ ಏಕೈಕ ಉತ್ತರ ಮಹಾತ್ಮ ಗಾಂಧೀಜಿ. ಇನ್ನು ಯಾರಿರ್ಬೋದು ಅಂತ ಯಾರೋ ಪ್ರಶ್ನೆ ಮಾಡಿದ್ರೆ ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು. ಅದು ಬಿಟ್ರೆ ಇನ್ನು ಉಳಿದಂತಹ ವ್ಯಕ್ತಿಗಳ ಹೆಸರು ನಿಮ್ ಬಾಯಿನಲ್ಲಿ ಬರೋದೇ ಇಲ್ಲ. ಯಾಕಪ್ಪ ಈ ರೀತಿ ಆಗ್ತಿದೆ? ನಮ್ಗೆ ಸ್ವತಂತ್ರ ತಂದುಕೊಟ್ಟರು ಎಷ್ಟಂತ ಮಹಾಪುರುಷರಿದ್ದಾರೆ. ಸುಮಾರು 6.5 ಲಕ್ಷ ಮಹಾಪುರುಷರು ಅವರ ಒಂದು ಪ್ರಾಣವನ್ನ ತ್ಯಾಗ ಮಾಡಿದಂತಹ ಒಂದು ಫಲವಾಗಿ ನಮ್ಗೆ ಇವತ್ತು ಸ್ವಾತಂತ್ರ್ಯ ದೊರಕಿದೆ. ಸುಮಾರು 23 ವರ್ಷದ ಭಗತ್ ಸಿಂಗ್ ತನ್ನ ಪ್ರಾಣವನ್ನ ಬಿಡ್ತಕ್ಕಂಥ ಸಂದರ್ಭದಲ್ಲಿ, ಅವರನ್ನ ನೇಣಿಗೇರಿಸ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣಲ್ಲಿ ಕಿಂಚಿತ್ತೂ ಕೂಡ ಭಯ ಇಲ್ದಲೆ ಆತ ಮೇರೆ ರಂಗದೇ ಬಸಂತಿ ಚೋಲ ಅಂತಕ್ಕಂಥ ಹಾಡನ್ನ ಹೇಳೋದ್ರ ಮೂಲಕ ಎಷ್ಟೋ ಜನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಹಾಗೆ ಯುವಕರಿಗೆ ಸ್ಫೂರ್ತಿ ಆಗ್ತಕ್ಕಂಥ ಒಂದು ಮಹಾಪುರುಷರಾಗಿ ಹೊರಹೊಮ್ಮುತ್ತಾರೆ. ಅದಾದ ನಂತರ ಚಂದ್ರಶೇಖರ ಆಜಾದ್ ರವರು, ಸುಭಾಷ್ ಚಂದ್ರ ಬೋಸರು, ಹೀಗೆ ಸುಖದೇವ್, ರಾಜ್ಗುರು, ಹೀಗೆ ಸುಮಾರು ಜನ ಮಹಾಪುರುಷರು ಬರ್ತಾರೆ. ಇವರ ಇತಿಹಾಸವನ್ನ ನಾವ್ ಯಾರು ತಿಳ್ಕೊತಾ ಇಲ್ಲ. ಯಾಕೆ ತಿಳ್ಕೊಳ್ತಾ ಇಲ್ಲ? ಈ ರೀತಿ ಪ್ರಶ್ನೆ ಮಾಡ್ಕೊಳ್ತಾ ಹೋದ್ರೆ ಸ್ನೇಹಿತರೆ, ನಮ್ಗೆ ಕೆಲವೊಂದು ವಿಚಾರಗಳು ನಮ್ ಕಣ್ಮುಂದೆ ಬರ್ತದೆ. ಈ ರೀತಿ ಮರಿತಾ ಹೋದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ ನಮಗೆ ಉತ್ತಮ ಭವಿಷ್ಯ ಇರೋದಿಲ್ಲ, ನಮ್ಮ ದೇಶಕ್ಕೆ ಉತ್ತಮ ಭವಿಷ್ಯ ಇರೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಯಾಕೆ ನಾವು ಮರಿತಾ ಇದೀವಿ ಅಂತ, ಮಹಾಪುರುಷರು ಹುಟ್ಟಿದಂತ ಈ ದೇಶದಲ್ಲಿ ನಮ್ಗೆ ಅಟ್ಲೀಸ್ಟ್ ದೇಶ ಪ್ರೇಮ ಒಂದು ಇಲ್ಲ. ಯಾಕೆ ನಮ್ಗೆ ದೇಶ ಪ್ರೇಮ ಬರ್ತಾ ಇಲ್ಲ ಅಂತಂದ್ರೆ, ನಮ್ಮ ಈಗಿನ ಶಿಕ್ಷಣದ ವ್ಯವಸ್ಥೆ ಬದಲಾಗ್ಬಿಟ್ಟಿದೆ. ಆವಾಗ ಆ ಮಹಾಪುರುಷರಿಗೆ ಸಿಕ್ತಿದಂತಹ ಶಿಕ್ಷಣ ವ್ಯವಸ್ಥೆ ಹಾಗೂ ನಮಗೆ ಸಿಗ್ತಾ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಬದಲಾಗಿರೋ ಕಾರಣದಿಂದಾಗಿ ಇವತ್ತು ನಮ್ಗೆ ಈ ರೀತಿಯಾದಂತಹ ಒಂದು ಬರೀ ಶಿಕ್ಷಣವನ್ನ ಹಿಂದೆ ಓಡ್ತಾ ಒಂದು ಸರಿಯಾಗಿ ಸಂಸ್ಕಾರ ಇಲ್ಲದೆ ಇರತಕ್ಕಂಥ, ನೈತಿಕತೆ ಇಲ್ಲದೆ ಇರತಕ್ಕಂಥ ಶಿಕ್ಷಣವನ್ನು ಪಡಿತಾ ಇದೀವಿ. ಇದು ಹೇಗೆ ಶಿಕ್ಷಣ ಬದಲಾಯಿತು ಅಂತಕ್ಕಂಥ ಒಂದು ಸಣ್ಣ ಒಂದು ನಿದರ್ಶನವನ್ನ ನಿಮ್ಗೆ ಹೇಳ್ತೇನೆ. ಸುಮಾರು 18ನೇ ಶತಮಾನದಲ್ಲಿ ಬ್ರಿಟಿಷರು ಭಾರತಕ್ಕೆ ಬರ್ತಾರೆ ಅಂತ ಸಂದರ್ಭ ಲಾರ್ಡ್ ಮೆಕಾಲೆ ಅಂತಕ್ಕಂಥವನು ಈ ಭಾರತವನ್ನ ವಶಪಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗದೇನೆ ವಿಲಿಯಂ ಹಂಟರ್ ಅಂತಕ್ಕಂಥವನ್ನ ಕರೆಸಿ ಇವನು ಭಾರತವನ್ನ ವಶಪಡಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ವಿಲಿಯಂ ಹಂಟರ್ ಏನ್ ಮಾಡ್ತಾನೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪ್ರವಾಸವನ್ನ ಕೈಗೊಂಡು ಎಲ್ಲಾ ಕಡೆ ಕೂಡ ಸಾಮಾಜಿಕ ಸ್ಥಿತಿಗತಿಗಳನ್ನ ವರದಿ ಮಾಡ್ಕೊಳ್ತಾನೆ. ನಂತರ ಲಾರ್ಡ್ ಮೆಕಾಲೆಗೆ ಒಂದು ವರದಿಯನ್ನ ಕೊಡ್ತಾನೆ. ಆ ವರದಿನಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಈ ಭಾರತ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ನಾವು ಹಾಳು ಮಾಡಿದ್ರೆ ನಾವು ಈ ಭಾರತವನ್ನು ವಶಪಡಿಸಿಕೊಳ್ಳಬಹುದು ಅಂತ ತಿಳಿಸ್ಕೊಡ್ತಾನೆ. ಅದನ್ನ ನೋಡಿದಂತ ಮೆಕಾಲೆ ಏನ್ ಮಾಡ್ತಾನೆ ಅಂತಂದ್ರೆ 1833ರಲ್ಲಿ ಒಂದು ಆಕ್ಟ್ ಅನ್ನ ತಗೊಂಡ್ಬರ್ತಾನೆ.